ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ಡಯಾಬಿಟಿಸ್ ಕುರಿತಾಗಿ ಯಾವೆಲ್ಲ ಯೋಗಾಭ್ಯಾಸಗಳನ್ನು ಮಾಡಬೇಕನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಯೋಗ ಥೆರಪಿಸ್ಟ್ ಹಾಗೂ ಯೋಗ ಟೀಚರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ವಿನೋದ್ ಡಾಗೆ ಅವರಿದ್ದಾರೆ, ಹಾಗೆ ಮಂಜುಶ್ರೀ ಅವರಿದ್ದಾರೆ. ಈಗ ಶವಾಸನಕ್ಕೆ ಬನ್ನಿ. ಎಸ್, ಈಗ ಕಾಲನ್ನು ಕೂಡಿಸಿ ವಿಪರೀತ ಕರಣ್ಯಾಸನ. ಕೈಯನ್ನು ಪಕ್ಕದಲ್ಲಿ ತಗೊಂಬನ್ನಿ, ತೊಡೆ ಪಕ್ಕದಲ್ಲಿ. ವಿಪರೀತ ಕರಣ್ಯಾಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಕಾಲನ್ನು ಮೇಲ್ಗಡೆ ತಗೊಂಬನ್ನಿ, ಲಿಫ್ಟ್ ಮಾಡಿ, ಮೇಲ್ಗಡೆ ಲಿಫ್ಟ್ ಮಾಡಿ. ಸೊಂಟವನ್ನು ಸರಿಯಾಗಿ ಸಪೋರ್ಟ್ ಇಟ್ಕೊಳ್ಳಿ. ಇದು ತುಂಬ ಕಷ್ಟ. ಯಾರಿಗೆ ತೋಳಲ್ಲಿ ಬಲ ಇದೆ ಅವ್ರು ಮಾತ್ರ ಮಾಡ್ತಾರೆ, ಆದರೆ ಪ್ರಯತ್ನ ಮಾಡಿ. ಇದು ಭಾಳ ಉಪಯುಕ್ತವಾಗಿ ಆಸನ ಇದೆ, ಇದು ಉಪಯುಕ್ತಕಾರಿ ಇದೆ ಆಸನ ಇದು. ಎಸ್, ಸರಿಯಾಗಿ ಇದು ಕಾಲು ಹೀಗೆ ಇರಬೇಕು, ಕತ್ತು ಫ್ರೀ ಆಗಿರಬೇಕು ನೋಡಿ. ಹೀಗೆ ಮುಂದ್ಗಡೆ ಬರಬಾರ್ದು, ಕಾಲು ಹಿಂದ್ಗಡೆ ಹೋಗಬೇಕು, ಫುಲ್ಲು ಈ ರೀತಿ. ಎಸ್, ಈ ರೀತಿ ಬರಬೇಕು. ಈಗ ಕಾಲು ಫ್ರೀಯಾಗಿ ಬಿಡಿ, ಇಷ್ಟೇ ಇರಲಿ. ಕತ್ತು ನೋಡಿ ಟೈಟ್ ಹಿಡಿದಿದ್ದಾರೆ, ಈ ರೀತಿ ಟೈಟ್ ಹಿಡಿಬಾರ್ದು, ಫುಲ್ ಫ್ರೀ. ಈ ರೀತಿ ಫ್ರೀ ಆಗಿರ್ಬೇಕು, ಕತ್ತು ಫುಲ್ ಫ್ರೀ. ಮತ್ತು ಟಚ್ ಆಗಿರಬಾರ್ದು, ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಇಲ್ಲಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಕಾಲುಗಳನ್ನು ಇಲ್ಲಿ ಒಂದು 12 ಬ್ರೀದ್ ಮಾಡಬೇಕು, 12 ಸತಿ ಉಸಿರಾಡಬೇಕು. ನಿಮ್ಗೆ 5 ಆದರೆ 5 ಮಾಡಿ, 5 ಆಯ್ತಂತಂದ್ರೆ ನಿಮ್ಗೆ ಮಾಡ್ತೇನೆ ಅಂತಂದ್ರೆ 10 ಮಾಡಿ, 10ರಿಂದ 12 ಮಾಡ್ಬೋದು. ನಿಧಾನವಾಗಿ ಕಾಲುಗಳನ್ನು ಮುಂದ್ಗಡೆ ತೊಗೊಂಬಂದು ನಿಧಾನವಾಗಿ ಇಳಿಸಿ, ಕೈಗಳನ್ನು ತಳಗಡೆ ತೊಗೊಂಬಂದು ಇಳಿಸಿ. ಎಸ್, ಈಗ ದೀರ್ಘವಾಗಿ ಕೈಯನ್ನು ಬಿಚ್ಚಿ ಅಗಲ ಮಾಡಿಕೊಳ್ಳಿ. ಕೈಯನ್ನು ಮುಷ್ಟಿ ಏನು ಮಾಡಬಾರ್ದು, ಪೂರ್ತಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ಉಸಿರಾಟದ ಕಡೆ ಗಮನ ಇರಲಿ. ಮುಂದೆ ಪ್ರಾಣಾಯಾಮ ಅಭ್ಯಾಸ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳೋಣ. ಎಸ್, 5 ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಕಾಲನ್ನು ಕುಡಿಸಿ, ಕೈಯನ್ನು ತೊಡೆ ಪಕ್ಕದಲ್ಲಿ ತೊಗೊಂಬನ್ನಿ. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಕೈಯನ್ನು ಬಲಗಡೆ ತೊಗೊಂಡು ಮೇಲ್ಗಡೆ ಬನ್ನಿ, ಬಲಗಡೆ ತಿರುಗಿ, ಕೈ ಎದೆ ಪಕ್ಕಕ್ಕೆ ಇಟ್ಕೊಂಡು ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಎಸ್, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಇವು ಎಲ್ಲ ನಾವು ಮಾಡ್ತಕ್ಕಂಥ ಅಭ್ಯಾಸಗಳು. ಇವತ್ತು ಎಲ್ಲ ನಾವು ಏನು ಮಾಡಿದ್ದೀವಿ ಅಂತಂದರೆ, ಇವಕ್ರ ಮೇಲೆ ಅಭ್ಯಾಸ ತುಂಬ ಮಾಡಿಬಿಟ್ಟು ಪೇಷಂಟ್ ಮೇಲೆ ಪ್ರಯೋಗ ಮಾಡಿ ಅದರ ಮೇಲೆ ಒಳ್ಳೆಯ ರಿಸಲ್ಟ್ಸ್ಗಳನ್ನು ತೆಗೆದಿದ್ದೇವೆ. ಸೊ ಹಾಗಾಗಿ ಇವು ಬಹಳ ಉಪಯುಕ್ತಕಾರಿಯಾಗಿದ್ದಾವೆ ನಿಮಗೆ. ಮತ್ತು ಹೇಗೆ ಮಾಡಲಿಕ್ಕೆ ಬರ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತಂದರೆ, ನೀವು ಯೋಗ ಚಿಕಿತ್ಸಕರನ್ನು ಸಂಪರ್ಕಿಸ್ಬೋದು. ಅವ್ರು ಹೇಳಿದಾಗೆ ನೀವು ಮಾಡ್ತಾ ಹೋಗ್ಬೋದು. ಅವ್ರು ಯಾವ ರೀತಿ ಮಾಡಬೇಕಂತೇಳಿ ನಿಮಗೆ ಗೈಡೆನ್ಸ್ ಕೊಡ್ತಾರೆ, ವೇರಿಯೇಷನ್ ಮಾಡಿಬಿಟ್ಟು. ಈಗ ನೆಕ್ಸ್ಟು ಪ್ರಾಣಾಯಾಮ ಅಭ್ಯಾಸ. ಚಿನ್ಮುದ್ರೆಯಲ್ಲಿ ಇರಲಿ ಕೈಗಳು. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ, ನಿಧಾನ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. 3 ಬಾರಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ನಿಧಾನವಾಗಿ ಹೊರಗೆ ಹಾಕ್ತಾ ಬನ್ನಿ. ಉಸಿರಾಟದ ಕಡೆ ಗಮನ ಇರಬೇಕು. ಈಗ ಮುರುಗಿ ಮುದ್ರ ಮಾಡಿ ಅನುಲೋಮ ವಿಲೋಮ ಪ್ರಾಣಾಯಾಮ. ಎಸ್, ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ, ತೋರಿಸಿ ಹೇಗೆ ಮಾಡ್ಬೇಕಂತೇಳಿ ವೀಕ್ಷಕರಿಗೆ. 2 ಬೆರಳನ್ನು ಮಡಚಿ, ಇನ್ನು 3 ಬೆರಳನ್ನು ಸ್ಟ್ರೆಚ್ ಮಾಡಿ. ಇಂಡೆಕ್ಸ್ ಫಿಂಗರು ಹಾಗೆ ಮಧ್ಯದ ಬೆರಳನ್ನು ಮಾತ್ರ ಮಡಿಸ್ಬೇಕು, ಮಿಕ್ಕ ಫಿಂಗರ್ಸನ್ನೆಲ್ಲ ಸ್ಟ್ರೆಚ್ ಮಾಡಿ. ಈಗ ಮೂಗಿನ ಹೊರಗಡೆ ಪಕ್ಕದಲ್ಲಿ ಇಟ್ಕೊಳ್ಳಿ ಸರಿಯಾಗಿ. ಕಣ್ಮುಚ್ಚಿ ಎಡಗಡೆಯಿಂದ ಉಸಿರು ತೆಗೆದುಕೊಂಡು ಹೋಗಿ ನಿಧಾನವಾಗಿ ಬಲಗಡೆ ಬಿಡಿ. ಬಲಗಡೆಯಿಂದ ಉಸಿರು ತೆಗೆದುಕೊಂಡು ಏನು ಮಾಡಬೇಕು, ನಿಧಾನವಾಗಿ ಎಡಗಡೆ ಬಿಡಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬಾಡಿ ಒಳಗಡೆ ಎನರ್ಜಿ ಕೂಡ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಜೀವನದಲ್ಲಿ ಎಲ್ಲವೂ ಬ್ಯಾಲೆನ್ಸ್ ಆಗಿರಬೇಕು. ನಮ್ಮ ಯೋಗ ಬರೀ ಏನಂತಂದರೆ ಶಾರೀರಿಕವಾಗಿ ಡೆವಲಪ್ಮೆಂಟ್ ಮಾಡಲ್ಲ, ಅದು ಫಿಸಿಕಲಿ ಡೆವಲಪ್ಮೆಂಟ್ ಮಾಡ್ತದೆ. ಮೆಂಟಲಿ, ಎಮೋಷ್ನಲಿ, ಸ್ಪಿರಿಚುವಲಿ, ಇಂಟೆಲೆಕ್ಚುವಲಿ ಕೂಡ ಯೋಗ ನಿಮಗೆ
ಬಹಳ ಉಪಯುಕ್ತಕಾರಿಯಾಗಿದೆ. ಅದು ಅಷ್ಟೊಂದು ನಿಮ್ಮನ್ನು ಡೆವಲಪ್ಮೆಂಟ್ ಮಾಡುತ್ತೆ. ಆದರೆ ಮಾಡುವಂಥ ಪ್ರಮಾಣ, ಮಾಡುವಂಥ ರೀತಿ ಇವೆಲ್ಲವೂ ಕೂಡ ಏನಾಗಿರಬೇಕು, ಸರಿಯಾಗಿರಬೇಕು. ಅಂದರೆ ಮಾತ್ರ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗ್ತದೆ. ಹೀಗೆ 5 ಬಾರಿ ನೀವೇನು ಮಾಡ್ಬೇಕಂತಂದರೆ ರೌಂಡ್ಸನ್ನು ಮಾಡಬೇಕು. ಎಡಗಡೆ ತೊಗೊಂಡು ಬಲಗಡೆ ಬಿಟ್ಟು, ಬಲಗಡೆ ತೊಗೊಂಡು ಎಡಗಡೆ ಬಿಟ್ಟು ಬಿಡಬೇಕು. ಇದೇ ರೀತಿ 5 ರೌಂಡ್ಸು ನೀವು ಮಾಡಬೇಕಾಗತ್ತೆ. ಎಡಗಡೆ ಉಸಿರನ್ನು ಬಿಟ್ಟು ನೀವು ಏನು ಮಾಡಬೇಕು, ಅಭ್ಯಾಸವನ್ನು ನಿಲ್ಲಿಸಬೇಕಾಗತ್ತೆ. ನೋಡಿ, ಅವ್ರು ಬಲಗಡೆ ತೊಗೊಂಡಿದ್ರು, ಎಡಗಡೆ ಬಿಟ್ಟೇ ನಿಲ್ಲಿಸ್ತಾರೆ. ಹೀಗೆ ಮಾಡಬೇಕು ಅದನ್ನು. ನೀವು ಸುಮ್ಮನೆ ಮತ್ತೆ ಬಲಗಡೆ ಬಿಟ್ಟು ಕೇಸ್ ನಿಲ್ಲಿಸಬಾರ್ದು, ಅದು ಅನುಲೋಮ ವಿಲೋಮ ಆಗೋದಿಲ್ಲ. ಈಗ ಉಜ್ಜಾಯಿ ಪ್ರಾಣಾಯಾಮ, ಡೀಪ್ ಇನ್ಹೇಲ್ ಡೀಪ್ ಎಕ್ಸೇಲ್. ಅದು ಹೇಗಂತ ನಾವು ವಿದೌಟ್ ಕುಂಭಕ ಮಾಡ್ತಾ ಇದ್ವಿ. ಕುಂಭಕ ಮಾಡಬೇಕಂತಂದರೆ ನೀವು ಯೋಗ ಚಿಕಿತ್ಸಕರನ್ನು ಸಂಪರ್ಕಿಸೇ ನೀವು ಕುಂಭಕವನ್ನು ಮಾಡಬೇಕಾಗತ್ತೆ. ಎಸ್, ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಬನ್ನಿ. ಯಾಕಂತಂದರೆ ಈ ಮಾಡ್ತಾ ಇದ್ರಲ್ಲ ಎಲ್ಲ ವೀಕ್ಷಕರದು ನಮಗೆ ಬಾಡಿ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಯಾವ ರೀತಿ ಇರ್ತದೆ, ಹೇಗಿರ್ತದೆ ಅಂತ ಹೇಳ್ಬಿಟ್ಟು. ಸೊ ನಾವು ಇಲ್ಲಿ ಮಾಡ್ತಕ್ಕಂಥದ್ದು ಎಲ್ಲ ಜನರಲ್ ಆಗಿ ಎಲ್ಲ ಡಯಾಬಿಟೀಸ್ ಬರುತ್ತಾ ಇರೋ ಎಲ್ಲ ಕಾಯಿಲೆಗಳು ಬರುತ್ತಾ ಇದ್ದಾರಲ್ಲ ಅವ್ರು ಕೂಡ ಮಾಡುವಂಥದ್ದಾಗಿದೆ. ಮತ್ತು ಯಾರು ಈಗ ತುಂಬ ನಮಗಿಲ್ಲ ಮಾಡಬೇಕು ಕಲಿಬೇಕು ಅಂತ ಏನಿರ್ತಲ್ಲ, ಅವ್ರು ಯೋಗ ಚಿಕಿತ್ಸಕರನ್ನ ಸಂಪರ್ಕಿಸಿರಿ. ಮುಂದಿನ ಅಭ್ಯಾಸಗಳನ್ನು ಅವ್ರ ಹತ್ರ ನೀವು ಕಲಿಬೇಕಾಗತ್ತೆ. ಚಿಕಿತ್ಸಕರ ಹತ್ರನೇ ಕಲಿಬೇಕು, ಬೇರೆ ಎಲ್ಲೂ ನೀವಾಗೆ ಪ್ರಯೋಗಗಳನ್ನು ಮಾಡಬೇಡಿ. ತಪ್ಪಾಗಿ ಮಾಡಿದ್ದಲ್ಲಿ ನಿಮ್ಗೆ ಜೀವಕ್ಕೆ ಆಪತ್ತಾಗಿರ್ತದೆ. ಅದಕ್ಕಾಗಿ ಹುಷಾರಾಗಿ ಮಾಡಬೇಕಾಗತ್ತೆ. ಎಸ್, ಈಗ ಇದೇ ರೀತಿ ಡೀಪ್ ಇನ್ಹಲೇಷನ್ ಡೀಪ್ ಎಕ್ಸಲೇಷನ್, ಉಸಿರಾಟವನ್ನು ಡೀಪಾಗಿ ತೊಗೊಂಡು ಹೋಗಬೇಕು. ಗಂಟಲಲ್ಲಿ ಆ ಉಸಿರಾಟ ಫೀಲ್ ಆಗ್ತಾ ಇರಬೇಕು, ನಿಮ್ಮ ಎದೆಯಲ್ಲಿ ಫೀಲ್ ಆಗಬೇಕು, ಆ ಉಸಿರಾಟದ ಶಬ್ದ ಬರಬೇಕು. ಈ ರೀತಿ ಉಸಿರಾಟದ ಶಬ್ದ ಬರ್ತಿರ್ಬೇಕು. ಡೀಪಾಗಿ ತೊಗೊಂಡು ನಿಧಾನವಾಗಿ ಹೋಗ್ಬೇಕು, ಡೀಪಾಗಿ ಎಕ್ಸೈಲ್ ಮಾಡ್ತಾ ಬರಬೇಕು. ಉಜ್ಜಾಯಿ ಇದನ್ನು 5 ಬಾರಿ ಆದ ತಕ್ಷಣ ಸೂರ್ಯಭೇದನ. ಸೂರ್ಯಭೇದನ ಈಗ ಏನು ಮಾಡ್ಬೇಕಂತಂದರೆ ಕೈಯನ್ನು, ಎಡಗೈಯನ್ನು ಚಿನ್ನ ಮುದ್ರೆಯಲ್ಲಿ ಇರಬೇಕು, ಬಲಗೈಯನ್ನು ನಾಸಿಕಾಗ್ರಿ ಮುದ್ರದಲ್ಲಿ ಇಟ್ಕೋಬೇಕು, ಅಥವಾ ಮುರ್ಗಿ ಮುದ್ರನು ಅಂತ ಕರೀತಾರೆ ಇದಕ್ಕೆ. ಇದನ್ನ ಏನು ಮಾಡ್ಬೇಕಂತಂದ್ರೆ ಮೂಗಿನ ಹೊರಡೆಯ ಮೇಲೆ ಇಟ್ಕೋಬೇಕು ಸೈಡು. ನಾಸಿಕಾಗ್ರಿ ಮುದ್ರನು ಅಂತಾರೆ, ಮುರ್ಗಿ ಮುದ್ರನು ಅಂತಾರೆ. ಈಗ ಏನು ಮಾಡ್ಬೇಕಂತಂದರೆ ಬಲಗಡೆಯಿಂದ ಉಸಿರು ತಗೋಬೇಕು, ಎಡಗಡೆ ಬಿಡುವಂಥದ್ದು ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಬಲಗಡೆನ ತಗೋಬೇಕು, ಎಡಗಡೆನ ಬಿಡಬೇಕು. ಕನ್ಫ್ಯೂಸ್ ಆಗಬೇಡಿ. ಅನುಲೋಮ ವಿಲೋಮದಲ್ಲಿ ಏನು ಮಾಡಿದ್ರಿ, ಎಡಗಡೆ ತೊಗೊಂಡು ಬಲಗಡೆ ಬಿಟ್ಟು, ಬಲಗಡೆ ತೊಗೊಂಡು ಎಡಗಡೆ ಬಿಟ್ರಿ. ಇಲ್ಲಿ ಹಾಗಲ್ಲ, ಬರೀ ಬಲಗಡೆ ತೊಗೊಂಡು ಎಡಗಡೆ ಬಿಡುವಂಥದ್ದು ಅಷ್ಟೇ. ನಿಮ್ಮ ಜಠರಾಗ್ನಿ ಏನು ಮಾಡ್ತದೆ, ಉದ್ದೀಪನ ಮಾಡ್ತದೆ. ಬಾಡಿ ಏನು ಮಾಡ್ತದೆ, ಎಲ್ಲ ಎನರ್ಜಿ ಏನಿರ್ತದಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಉಪಯುಕ್ತಕಾರಿಯಾಗಿರ್ತದೆ. ಯಾರು ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ ಬಾಡಿಗೆ, ಇಲ್ಲಿ ಅಂಥವ್ರಿಗೆ ತುಂಬ ಉಪಯುಕ್ತಕಾರಿಯಾಗಿದೆ ಇದು, ಈ ಒಂದು ಅಭ್ಯಾಸ. ಇದೇ ರೀತಿ 5 ಬಾರಿ ಏನು ಮಾಡಬೇಕಂತಂದರೆ ಸೂರ್ಯಭೇದನವನ್ನು ಅಭ್ಯಾಸ ಮಾಡಬೇಕಾಗತ್ತೆ. 5 ಬಾರಿ ಆದ ತಕ್ಷಣ ನಿಧಾನವಾಗಿ ಎಡಗಡೆ ಉಸಿರನ್ನು ಬಿಟ್ಟು ನಿಧಾನವಾಗಿ ಕೈಗಳನ್ನು, 2 ಕೈಗಳು ಎಲ್ಲಿರಬೇಕು, ನಿಮ್ಮ ಮೊಣಕಾಲಿನ ಮೇಲೆ ತೊಗೊಂಡ್ಬರ್ಬೇಕು, ಚಿನ್ನ ಮುದ್ರೆಯಲ್ಲಿ ಇರಬೇಕು. ಈಗ ಚಂದ್ರಭೇದನ, ಸೂರ್ಯಭೇದನ ಆದ ತಕ್ಷಣ ಚಂದ್ರಭೇದನ ಮಾಡಬೇಕು. ಈಗ ಅದೇ ಚಂದ್ರಭೇದನ ಅಂತಂದರೆ ಏನು, ಎಡಗಡೆಯಿಂದ ಉಸಿರು ತೊಗೊಂಡು ಬಲಗಡೆ ಬಿಡೋದು. ಈಗ ಸೂರ್ಯಭೇದನಲ್ಲಿ ಬಲಗಡೆ ಉಸಿರು ತೊಗೊಂಡು ಎಡಗಡೆ ಬಿಟ್ರಿ, ಹಾಗೆ ಇದರಲ್ಲಿ ಚಂದ್ರಭೇದನ ಅಂದರೆ ಎಡಗಡೆ ಉಸಿರು ತೊಗೊಂಡು ಬಲಗಡೆ ಬಿಡೋದು. ಮುರ್ಗಿ ಮುದ್ರೆ ಮಾಡಿ ಮುಂದಡೆ ತೋಳಿ, ನಾಸಿಕಾಗ್ರೆ ಮುದ್ರೆ ಮಾಡಿ ಮೂಗಿನ ಹೊರಡೆ ಮೇಲೆ ಇಟ್ಕೊಳ್ಳಿ ಸೈಡಲ್ಲಿ. ಎಸ್, ಎಡಗಡೆಯಿಂದ ಉಸಿರು ತೊಗೊಳ್ಳಿ, ಬಲಗಡೆ ಬಿಡಿ. ಎಸ್, ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಇದು ಚಂದ್ರಭೇದನ. ಉಸಿರಾಟದ ಕಡೆ ಗಮನ ಇರಬೇಕು. ದೀರ್ಘವಾಗಿ ಉಸಿರಾಡಿಸ್ತಾ ಮಾಡ್ತಾ ಹೋಗಬೇಕು. ಉಸಿರಾಟ ಎಲ್ಲೂ ಏನು ಮಾಡಬಾರ್ದು, ನಿಲ್ಲಿಸಬಾರ್ದು. ಉಸಿರ ಹೇಗೆ ತೊಗೊಂಡು ಹೋಗ್ತೀರಾ, ಹೇಗೆ ಬಿಡ್ತೀರಾ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಹೋಗಿ ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಇದೇ ರೀತಿ ಏನು ಮಾಡಬೇಕಂತಂದ್ರೆ 5 ಬಾರಿ ಅಭ್ಯಾಸ ಮಾಡಬೇಕು. ಎಷ್ಟು ಸಾರಿ, 5 ಬಾರಿ ಅಭ್ಯಾಸವನ್ನು ಮಾಡಬೇಕು. 5 ಬಾರಿ ಅಭ್ಯಾಸ ಮಾಡಿದ ತಕ್ಷಣ ಏನು ಮಾಡಬೇಕು, ಎಡಗಡೆಯಿಂದ ತೊಗೊಂಡು ಬಲಗಡೆ ಬಿಟ್ಟೇ ನಾವು ಈ ಅಭ್ಯಾಸವನ್ನು ಮುಗಿಸ್ಬೇಕಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಡಯಾಬಿಟೀಸ್ಗೆ ಅಂದರೆ ಸಕ್ಕರೆ ಕಾಯಿಲೆ ಅಂತೀವಿ ನಾವು, ಡಯಾಬಿಟೀಸ್ ಅಂತೀವಿ. ಇದು ಶುಗರ್ ಅಂತಂತಾರೆ ಹಳ್ಳಿಯಲ್ಲಿ ಎಲ್ಲ. ಇದಕ್ಕೆ ಯಾವೆಲ್ಲ ಅಭ್ಯಾಸಗಳನ್ನು ಮಾಡಬೇಕಂತಕ್ಕಂಥದ್ದನ್ನು ಇವತ್ತಿನ
ಸಂಚಿಕೆಯಲ್ಲಿ ನೋಡಿ ನೀವು ಕಲ್ತ್ರಿ. ನಮಸ್ಕಾರ.